ಎಜಿ ನ್ಯೂಸ್ಗೆ ಸ್ವಾಗತ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಕ್ರಾಂತಿನಲ್ಲ ಕಿತ್ತೂರು ಕ್ಷೇತ್ರದಲ್ಲಿ ರಾಜಕೀಯ ಕಾವು ಜಾಸ್ತಿ ಆಗ್ತಾ ಇದ್ದು, ಕಳೆದ ಜೆಡಿಎಸ್ ಮುಖಂಡ ಹಾಗೂ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ ಶಂಕರಗೌಡ ಪಾಟೀಲರು ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ. ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಗಟ್ಟಿ ಅನ್ನೋದು ಚಿಕ್ಕ ಗ್ರಾಮ, ಪುಟ್ಟ ಗ್ರಾಮದಲ್ಲಿ ಜನಿಸಿರುವ ನಾನು ಶಂಕರಗೌಡ ಪಾಟೀಲು. ಆ ಉದ್ದೇಶದಿಂದ ನಾನು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ, ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಈ ಉದ್ದೇಶದಲ್ಲಿ ನಾವು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರೋದ್ರಿಂದ ಬಿಜೆಪಿ ಇನ್ನ ಕಡಿಮೆ ಮಾಡಿ ಜೆಡಿಎಸ್ಗೆ ಒಂದು ಕಣಕ್ಕಿಳಿಬೇಕು ಅಂತ, ನಮ್ಮನ್ನ ಕಣಕ್ಕಿಳಿಸ್ಬೇಕು ಅಂತ ಬೇಡ್ಕೊಳ್ತಾ ಇದ್ವಿ. ಅಲ್ಲ ಯಾಕೆ ಸರ್, ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಬಿಜೆಪಿ ಕಳೆದ ಬಾರಿ ಬಿಜೆಪಿ ಶಾಸಕರಿದ್ರು, ಇಂಥ ಸಂದರ್ಭದಲ್ಲಿ ತಾವ್ ಹೇಳದ್ ನೋಡ್ಬಿಟ್ರೆ ಯಾವ ರೀತಿ ನಿಮ್ ಜೆಡಿಎಸ್ ಪಕ್ಷದಿಂದ ಯಾವ ರೀತಿ ಕೊಡ್ತಾರೆ ಅಂತ ನಿರೀಕ್ಷೆ ಇದೆಯಾ? ಜೆಡಿಎಸ್ ಪಕ್ಷದಲ್ಲಿ ಇವತ್ತಿಗೂ ನಮ್ಮ ಕುಮಾರಣ್ಣ ಇವತ್ತು ಉಕ್ಕಿನ ಮಂತ್ರಿಯಾಗಿ ದೇಶದಲ್ಲೇ ಹೊರಹೊಮ್ಮಿದ್ದಾರೆ. ಆದ್ದರಿಂದ ಜೆಡಿಎಸ್ ಪಕ್ಷಕ್ಕೆ ಜಯವಾಗುತ್ತೆ. ಎಲ್ಲ ರೈತರಿಗೂ ನನ್ನ ಈ ಗ್ರಾಮೀಣ ಕ್ಷೇತ್ರದಲ್ಲಿ ರೈತರಿಗೆ ಬಹಳ ಅನುಕೂಲಗಳನ್ನು ಮಾಡಿದ್ದಾರೆ, ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ. ಆದ್ದರಿಂದ ಜೆಡಿಎಸ್ ಪಕ್ಷದಲ್ಲಿ ಪ್ರಬಲವಾಗಿ ಬೆಳವಣಿಗೆ ಹೊಂದುತ್ತೆ. ಆ ಉದ್ದೇಶದಿಂದ ಕಿತ್ತೂರು ಕ್ಷೇತ್ರವನ್ನ ಜೆಡಿಎಸ್ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊತೀನಿ. ಒಂದ್ ವೇಳೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇದೆ, ಒಂದ್ ವೇಳೆ ಜೆಡಿಎಸ್ ಮೈತ್ರಿ ಏನಾದ್ರು ಇದಾದ್ರೆ ಅಲಯನ್ಸ್ ಆದ್ರೆ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು. ಜೆಡಿಎಸ್ ಪಕ್ಷ ಬರೋದ್ರಿಂದ ಎಲ್ಲ ರೈತರಿಗೆ ಕ್ಷೇಮಾಭಿವೃದ್ಧಿ ಆಗುತ್ತೆ ಅಂತ ನಾನ್ ನಂಬಿದ್ದೀನಿ. ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಕಳೆದ ಬಾರಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಕಳೆದ ಬಾರಿ ನಾನು ಗ್ರಾಮೀಣ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದೆ. ಆದ್ರೆ ನಮಗೆ ಕಳೆದ ಬಾರಿ ಜೆಡಿಎಸ್ ಪಕ್ಷವನ್ನ ಯಾರು ಬೆಂಬಲಿಸಲಿಲ್ಲ. ಆದ್ರಿಂದ ನಮಗೆ ಹಿನ್ನಡೆ ಆಯ್ತು. ಈ ಸಾರಿ ನಾನು ನನ್ನ ಹುಟ್ಟೂರಾದ ಸುತ್ತಗಟ್ಟಿ ಗ್ರಾಮದಲ್ಲಿ, ನಮ್ದು ಹುಟ್ಟೂರು, ಇದೇ ಕ್ಷೇತ್ರದಲ್ಲಿ ನಮಗೆ ಎಲ್ಲ ನಮ್ಮ ವಂಶ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಆಮೇಲೆ ನಮ್ಮ ಈ ಕುಟುಂಬ ಇದೆ, ಎಲ್ಲ ನಮ್ಮ ಕುಟುಂಬಸ್ಥರು ಎಲ್ಲರೂ ನಮ್ಮನ್ನ ಆರಿಸಿ ತಗೊಂಡ್ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದ್ರಿಂದ ನನ್ನ ಹುಟ್ಟೂರಲ್ಲಿ ನಾನು ನಿಂತು ಜಯ ಸಾಧಿಸಬೇಕು ಅಂತ ಪಣ ತೊಟ್ಟಿರೋದ್ರಿಂದ ಜೆಡಿಎಸ್ ನಲ್ಲಿ ಇಲ್ಲೇ ಮುಂದುವರಿಬೇಕು ಕಿತ್ತೂರಿನಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಇದಕ್ಕೆಲ್ಲ ನಿಮ್ಮ ರಾಜ್ಯ ಮುಖಂಡರು ಒಪ್ಪಿದಾರ? ವಿಶೇಷವಾಗಿ ನಮ್ಮ ರಾಜ್ಯ ಮುಖಂಡರು ನಾವು ಯಾವ ಕ್ಷೇತ್ರನ್ನ ಆಯ್ಕೆ ಮಾಡ್ಕೋತೀವಿ ಅದನ್ನ ಕೊಡಕ್ ರೆಡಿ ಇದ್ದಾರೆ. ಅದಕ್ಕೆ ನನಗೆ ಯಾವುದೇ ಸಂಶಯ ಇಲ್ಲ, ಕೊಟ್ಟೆ ಕೊಡ್ತಾರೆ, ಅದ್ರಲ್ಲಿ ಯಾವ್ದು ಸಂಶಯ ಇಲ್ಲ ಅಂತ ಹೇಳ್ತೀನಿ. ಈಗ ಹಾಲಿ ಒಂದ್ ರೀತಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಂದ್ ಕಡೆ ಬಿಜೆಪಿಯ ಒಂದ್ ರೀತಿ ಸಾಕಷ್ಟು ಜನ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾದ್ರು ಮನವೊಲಿಸ್ತೀರಾ ಅವ್ರ ಜೊತೆ ಎಲ್ಲ? ಈಗ ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೆ ಅವ್ರನ್ನ ಕೇಳ್ಕೊಂಡು ಅವ್ರ ಮನವೊಲಿಸಿ ನಾನು ಇಲ್ಲಿ ಟಿಕೆಟ್ ತಗೊಂಡು ಅಭ್ಯರ್ಥಿಯಾಗಿ ಜಯಶಾಲಿ ಸಾಧಿಸ್ತೀನಿ ಅನ್ನೋದು ನನಗೆ 100% ನಂಬಿಕೆ ಇದೆ. 2028 ನೀವು ಜೆಡಿಎಸ್ ಇಂದ ಸ್ಪರ್ಧೆ ಮಾಡೋದು ಖಚಿತ? 2028ರಲ್ಲಿ 100% ಹೇಳ್ತೀನಿ, ನಾವು ಜೆಡಿಎಸ್ ಇಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಆಶ್ವಾಸನೆ ಕೊಡ್ತೀನಿ. ಇವಿಷ್ಟು ವೀಕ್ಷಕರೇ, ಗೊತ್ತಾಯ್ತಲ್ಲ, 2028 ಚುನಾವಣೆ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಏನೋ ಬಿಜೆಪಿ ಮತ್ತೆ ಜೆಡಿಎಸ್ ಏನೋ ಮೈತ್ರಿ ಆದ್ರೆ ಜೆಡಿಎಸ್ ಪಕ್ಷಕ್ಕೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಉದ್ಯಮಿಗಳು ಕಳೆದ ಬಾರಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜೆಡಿಎಸ್ ಪ್ರಭಾವ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಲ್ಲಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಶ್ರೀ ಶಂಕರಗೌಡ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.